Welcome back to Spardarivu. ಇವತ್ತು ವಿಲ್ ಡೀಲ್ ಅಬೌಟ್ ವೆನೆಜುವೆಲಾ ಅರ್ಥಕ್ವೇಕ್. ಏನಕ್ಕೆ ವೆನೆಜುವೆಲಾ ಅರ್ಥಕ್ವೇಕ್ ಇಸ್ ವೆರಿ ಯೂನಿಕ್ ಮತ್ತೆ ಒಂದು ವಾರದಿಂದ ಯಾಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಡಬಲ್ ಅರ್ಥಕ್ವೇಕ್ ಆಗಿದೆ. ಏನಿದು ಡಬ್ಲೆಟ್ ಅಂತ ನೋಡೋಣ. ಅಂಡ್ ಆಲ್ಸೋ ಫ್ರಮ್ KPSC ಪರ್ಸ್ಪೆಕ್ಟಿವ್ ವೆನೆಜುವೆಲಾ ಅರ್ಥಕ್ವೇಕ್ ಬಗ್ಗೆ ದೇ ಮೇ ನಾಟ್ ಆಸ್ಕ್, ಬಟ್ ದ ಕೋರ್ ಟಾಪಿಕ್ ಆಫ್ ಅರ್ಥಕ್ವೇಕ್ ಭೂಕಂಪದ ಬಗ್ಗೆ ದೇ ವಿಲ್ ಬಿ ಕ್ವೆಶನ್ಸ್. ಪ್ರೈಮರಿ ವೇವ್ಸ್ ಆಗಿರಲಿ, ಸೆಕೆಂಡರಿ ವೇವ್ಸ್ ಆಗಿರಲಿ, ಬಾಡಿ ವೇವ್ಸ್ ಆಗಿರಲಿ, ಶಾಡೋ ಝೋನ್ ಅಂದ್ರೆ ಏನು, ದೇರ್ ಬಿ ಕ್ವೆಶನ್ಸ್ ರಿಗಾರ್ಡಿಂಗ್ ದಟ್. ಸೊ ಕರೆಂಟ್ ಅಫೇರ್ಸ್ ಆಸ್ ವೆಲ್ ಆಸ್ ದ ಸ್ಟಾಟಿಕ್ ಕೋರ್ ಪಾರ್ಟ್ ಆಫ್ ದ ಟಾಪಿಕ್ ಡೀಲ್ ಮಾಡೋಣ. ಕರೆಂಟ್ ಅಫೇರ್ಸ್ ಅಲ್ಲಿ ವಿ ಆರ್ ಲಿಸನಿಂಗ್ ಟು ದ ಟರ್ಮ್ ಡಬ್ಲೆಟ್ ಅಂದ್ರೆ ಡಬಲ್ ಅರ್ಥಕ್ವೇಕ್. ಏನಿದು? ವಿತ್ ಇನ್ 39 ಸೆಕೆಂಡ್ಸ್ ಅಲ್ಲಿ ನಮ್ಗೆ ಎರಡು ಅರ್ಥಕ್ವೇಕ್ ಆಯ್ತು, ಭೂಕಂಪ ಆಯ್ತು. ಒಂದು 7.2 ಮ್ಯಾಗ್ನಿಟ್ಯೂಡ್, ದ ಫಸ್ಟ್ ಒನ್. ಸೆಕೆಂಡ್ ಒನ್ 7.5 ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, ಐ ವಿಲ್ ಎಕ್ಸ್ಪ್ಲೇನ್ ಯು ಲೇಟರ್. ಸೊ ಇದನ್ನ ನಾವು ಆಫ್ಟರ್ ಶಾಕ್ ಅನ್ನಲ್ಲ. It is considered as the second earthquake. First, we need to understand Venezuela ನಲ್ಲಿ ಯಾವ ಪ್ಲೇಟ್ಸ್ ಇದೆ ಅಂತ. Venezuela is here. ನಮ್ಗೆ ನಾರ್ತ್ ಅಲ್ಲಿ we have the Caribbean plate. ಇದು ಕೆರಾಬಿಯನ್ ಪ್ಲೇಟ್. ದಕ್ಷಿಣಕ್ಕೆ ಬಂದ್ರೆ ವಿ ಹ್ಯಾವ್ ದ ಸೌತ್ ಅಮೆರಿಕನ್ ಪ್ಲೇಟ್. ಓಕೆ, ಇದು ಆಲ್ ದಿಸ್ ಪ್ಲೇಟ್ಸ್ ಆರ್ ಇಂಪಾರ್ಟೆಂಟ್. ಮೇಜರ್ ಪ್ಲೇಟ್ಸ್, ಮೈನರ್ ಪ್ಲೇಟ್ಸ್. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ವಿ ನೀಡ್ ಟು ನೋ ಆಲ್ ದ ಮೇಜರ್ ಅಂಡ್ ದ ಮೈನರ್ ಪ್ಲೇಟ್ಸ್. ಮೈನರ್ ಪ್ಲೇಟ್ಸ್ ಆಗ್ಲೇ ಕೇಳಿದ್ರು, ರಿಮೆಂಬರ್. ಸೊ ಇದು ಕೆರಾಬಿಯನ್ ಪ್ಲೇಟ್ ಈಸ್ಟ್ ವರ್ಡ್ ಮೂವ್ ಆಗ್ತದೆ. ಸೌತ್ ಅಮೆರಿಕನ್ ಪ್ಲೇಟ್ ವೆಸ್ಟ್ ವರ್ಡ್. ಅಂದ್ರೆ ಇಟ್ ಈಸ್ ಅ ಟ್ರಾನ್ಸ್ಫಾರ್ಮ್ ಬೌಂಡ್ರಿ. ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಪ್ಲೇಟ್ ಅಂದ್ರೆ ಏನು? ಟೂ ಪ್ಲೇಟ್ಸ್ ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಪ್ಯಾರಲಲ್ ಆಗಿ ಮೂವ್ ಆಗ್ತದೆ, ಬಟ್ ಒಂದು ನಾರ್ತ್ ಹೋದ್ರೆ ಇನ್ನೊಂದು ಸೌತ್ ಹೋಗ್ತದೆ. ಸೊ ದ ಮೂವ್ಮೆಂಟ್ ಇಸ್ ಲೈಕ್ ದಿಸ್. ಸೊ ಇವಾಗ ಇಫ್ ದ ಪ್ಲೇಟ್ಸ್ ಆರ್ ಮೂವಿಂಗ್ ಲೈಕ್ ದಿಸ್, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಅಂಡ್ ವೆನ್ ಯು ಸಡನ್ಲಿ ರಿಲೀಸ್ that will cause earthquake. Same thing is happening here. Okay, remember the two plates and Caucasus plate and Nazca plate, all these are minor plates. These minor plates na students will tend to forget. E plates ali there are 4 important faults that you need to remember. Fault andre see, if you consider this as a brick, ಆ ಬ್ರಿಕ್ ಅಲ್ಲಿ ಕೆಲವೊಂದು ವೀಕ್ ಪಾಯಿಂಟ್ಸ್ ಅಥವಾ ವೀಕ್ ಪ್ಲೇಸಸ್ ಇರುತ್ತೆ. ಅಲ್ಲಿ ಏನಾದ್ರು ಕ್ರ್ಯಾಕ್ ಬಂದ್ರೆ ಅದನ್ನ ವಿಲ್ ಕಾಲ್ ಇಟ್ ಆಸ್ ಫಾಲ್ಟ್. ಸೇಮ್ ವೇ ಕಾಂಟಿನೆಂಟಲ್ ಪ್ಲೇಟ್ ಅಲ್ಲಿ ಕೂಡ there are faults which are the weak points. ಇಲ್ಲಿ from exam perspective we need to remember 4 faults which are in news. Bocano fault, next is Oaxacan 1, 2, San Sebastian fault. Idu important, okay? San Sebastian is very important. And then you have the El Pilar fault. These are the 4 faults which are in news. ಇವಾಗ ಏನಾಗಿದೆ ಅಂದ್ರೆ ನಾವು ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಡಬ್ಲೆಟ್ ಆಲ್ಸೋ. ಈ 4 ಫಾಲ್ಟ್ಸ್ ಇದೆ. ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ನಾನು ಆಗ್ಲೇ ಹೇಳಿದೆ, ಇಟ್ ಇಸ್ ಅ ಟ್ರಾನ್ಸ್ಫಾರ್ಮ್ ಬೌಂಡ್ರಿ. ಸೊ ಈ ತರ ಮೂವ್ ಆಗ್ತದೆ. ಕಾನ್ಸಂಟ್ರೇಟ್ ಆನ್ ಮೈ ಫಿಂಗರ್ಸ್. ಈ ತರ ಮೂವ್ ಆಗ್ತದೆ. ಸೊ ಇವಾಗ ದಿಸ್ ಫಾಲ್ಟ್ ವಿಲ್ ಫಾಲ್ ಡೌನ್. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹ್ಯೂಜ್ ಎನರ್ಜಿ ಇಸ್ ರಿಲೀಸ್, ಸ್ಟ್ರೆಸ್, ಟೆನ್ಷನ್ ರಿಲೀಸ್ ಆಗಿದೆ. ಅದೇ ಸೆಸ್ಮಿಕ್ ವೇವ್ಸ್ ಅಂದ್ರೆ ಏನು? ಭೂಕಂಪ. ನಾನು ಆಗ್ಲೇ ಹೇಳ್ದಂಗೆ ವೆನ್ ಇಟ್ ಫಾಲ್ಸ್, ಇವಾಗ ಈ ಫಾಲ್ಟ್ ಅಲ್ಲಿ ದೇರ್ ಇಸ್ ಹ್ಯೂಜ್ ಪ್ರೆಷರ್. ಈ ಪ್ರೆಷರ್ ನ ತಡೆಯಕ್ಕಾಗ್ದಿರಾ ದೇರ್ ಇಸ್ ಒನ್ ಮೋರ್ ಅರ್ಥಕ್ವೇಕ್ ರಿಲೀಸ್ಡ್. ಆಸ್ ಸೂನ್ ಆಸ್ ದಿಸ್ ಫೆಲ್ ಡೌನ್, ಇಲ್ಲಿ ಒಂದು ಅರ್ಥಕ್ವೇಕ್ ಆಯ್ತು. ಆಮೇಲೆ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಇಲ್ಲೂ ಕೂಡ ಟೆನ್ಷನ್ ಕ್ರಿಯೇಟ್ ಆಗಿ ಇಲ್ಲೂ ಕೂಡ ಅರ್ಥಕ್ವೇಕ್ ಶುರು ಆಯ್ತು. ಓಕೆ, ಇದನ್ನೇ ನಾವು ಡಬ್ಲೆಟ್ ಅಂತೀವಿ. ಫಸ್ಟ್ ಟೈಮ್ ಅರ್ಥಕ್ವೇಕ್ ಆದಾಗ ದ ಎಂಟೈರ್ ಸ್ಟ್ರೆಸ್ ಇಸ್ ನಾಟ್ ರಿಲೀಸ್ಡ್, ಇಟ್ ಇಸ್ ಪಾಸ್ಡ್ ಟು ದ ಅಡ್ಜಸೆಂಟ್ ಫಾಲ್ಟ್. ಅದನ್ನ ಡಬ್ಲೆಟ್ ಅಂತೀವಿ. ಓಕೆ, ಈ ಅರ್ಥಕ್ವೇಕ್ ಎಪಿಸೆಂಟರ್ ಎಲ್ಲಿತ್ತು? ಇಟ್ ವಾಸ್ ಇನ್ ದ ಕ್ಯಾಪಿಟಲ್ ಕಾರ್ಕಸ್ ವೆಸ್ಟರ್ನ್ ರೀಜನ್ ಅಲ್ಲಿ ದ ಎಪಿಸೆಂಟರ್ ವಾಸ್ ದರ್. ಏನಿದೆ ಎಪಿಸೆಂಟರ್? ಐ ವಿಲ್ ಎಕ್ಸ್ಪ್ಲೇನ್. ಇವನ್ ಬಿಫೋರ್ ಗೋಯಿಂಗ್ ಇನ್ ಟು ದ ಕೋರ್ ಜಾಗ್ರಫಿ ಪಾರ್ಟ್, ವೆನೆಜುವೆಲಾ ಮ್ಯಾಪಿಂಗ್ ನೋಡೋಣ. ಯಾಕೆ ವೆನೆಜುವೆಲಾ ಇಸ್ ದ ನ್ಯೂಸ್ ಫ್ರಮ್ ಪಾಸ್ಟ್ 1 year. Trump had taken control here. Political instability ಇದೆ, and upon that ಇವಾಗ earthquake. ಸೊ ವೆನೆಜುವೆಲಾ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅಲ್ಲಿ ಇರೋದು, ನಾರ್ಥನ್ ಪಾರ್ಟ್ ಆಫ್ ಸೌತ್ ಅಮೆರಿಕಾ. ಇದು ಕ್ಯಾಪಿಟಲ್ ಏನು? ಕೆರಾಕಸ್ ಇಸ್ ದ ಕ್ಯಾಪಿಟಲ್. One tricky question anyone can ask is, Venezuela
will touch equator. Equator cross agutta? Illa. Venezuela will not touch equator. Bordering countries yavadu? You have Colombia, then you have Brazil, and then Guyana. So 3 bordering countries ಇದೆ. Very easy to remember. ಇವಾಗ ನಾರ್ತ್ ಅಲ್ಲಿ ನಮಗೆ ಕೆರಾಬಿಯನ್ ಸಿ ಇದೆ. ಸಿ ಯೋ ಜಸ್ಟ್ ಅಬೌವ್ ಕೆರಾಬಿಯನ್ ಸಿ ನಮಗೆ ಗಲ್ಫ್ ಆಫ್ ಮೆಕ್ಸಿಕೋ ಇದೆ. ಗಲ್ಫ್ ಆಫ್ ಮೆಕ್ಸಿಕೋ ಮತ್ತೆ ಕೆರಾಬಿಯನ್ ಸಿ ಇಸ್ ಲಿಂಕ್ಡ್ ಟು ಸಮ್ ಸ್ಟ್ರೇಟ್. ಅದ್ಯಾವ ಸ್ಟ್ರೇಟ್? ಇಟ್ ಇಸ್ ಸ್ಟ್ರೇಟ್ ಆಫ್ ಯುಕಾಟನ್. ರಿಮೆಂಬರ್ ಆಲ್ ದ ಸ್ಟ್ರೇಟ್ಸ್. ಓಕೆ, ಆಂಡೀಸ್ ಮೌಂಟೇನ್ ಇದೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಸೆಂಟ್ರಲ್ ರೀಜನ್ ಅಲ್ಲಿ ಯು ಹ್ಯಾವ್ ಲ್ಯಾನೋಸ್ ಗ್ರಾಸ್ಲ್ಯಾಂಡ್. ಲ್ಯಾನೋಸ್ ಗ್ರಾಸ್ಲ್ಯಾಂಡ್ ಸೆಂಟ್ರಲ್ ರೀಜನ್ ಅಲ್ಲಿ ಇದೆ. ಅಂಡ್ ಸೌತ್ ಬಂದ್ರೆ ಗುವಾನಾ ಐಲ್ಯಾಂಡ್ಸ್ ಇದೆ. ಗುವಾನಾ ಐಲ್ಯಾಂಡ್ಸ್ ಇಸ್ ಫೇಮಸ್ ಫಾರ್ ವಾಟ್? ಇಟ್ ಇಸ್ ಫೇಮಸ್ ಫಾರ್ ಫ್ಲಾಟ್ ಮೌಂಟೇನ್ಸ್. ಓಕೆ, ಆ ಫ್ಲಾಟ್ ಮೌಂಟೇನ್ಸ್ ನ ಏನಂತ ಕರಿತೀರಿ? ಚೆಪಸ್ ಮೌಂಟೇನ್ಸ್ ಅಂತ ಕರಿತೀರಿ. See, this Llanos grassland is famous for what? For rice cultivation. Whenever we talk about Venezuela, namge oil reserve napka barutte. Venezuela is not only rich in oil reserve, but also gold, iron, copper. Okay, so it's a very mineral rich country that you need to remember. Angel Falls is also in Venezuela. Angel Falls famous for what? Comment section al comment ಮಾಡಿ. Now we'll go back to core part of the geography. Earthquake ಅಂದ್ರೆ basic definition you need to know. Earthquake ಅಂದ್ರೆ ಏನು? There is sudden shaking of the earth surface. ಯಾಕೆ there is sudden shaking of the earth surface? Because of the energy released. ಏನದು energy? That energy is nothing but seismic waves. See, it is a chain. ಇವಾಗ ನಾನು ಆಗ್ಲೇ ಹೇಳಿದೆ, ಫಾಲ್ಸ್ ಇರುತ್ತೆ ಕಾಂಟಿನೆಂಟಲ್ ಪ್ಲೇಟ್ಸ್ ಅಲ್ಲಿ, ಕೆಲವೊಂದು ಫಾಲ್ಸ್ ಇರುತ್ತೆ. ಆ ಫಾಲ್ಸ್ ವೀಕ್ ಆದಾಗ, ಸ್ಟ್ರೆಸ್ ರಿಲೀಸ್ ಆದಾಗ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ಆ ಎನರ್ಜಿನ ನಾವು ಸೆಸ್ಮಿಕ್ ವೇವ್ಸ್ ಅಂತೀರಿ. ದಟ್ ವಿಲ್ ಕಾಸ್ ಅರ್ಥ್ಕ್ವೇಕ್. ದೇರ್ ಬಿ ಕನ್ವರ್ಜೆಂಟ್ ಬೌಂಡ್ರೀಸ್. ಕನ್ವರ್ಜೆಂಟ್ ಅಂದ್ರೆ ಏನು? 2 ಪ್ಲೇಟ್ ಬೌಂಡ್ರೀಸ್ ಕಮ್ ಟುಗೆದರ್. ಇದರಲ್ಲಿ ಯಾವ್ದು ಹೆವಿ ಇರುತ್ತೋ ದಟ್ ಇಸ್ ಸಬ್ಜೆಕ್ಟೆಡ್ ಡೌನ್, ಆವಾಗ ಅರ್ಥ್ಕ್ವೇಕ್ ಆಗುತ್ತೆ. ಇಲ್ಲಾಂದ್ರೆ ಡೈವರ್ಜೆಂಟ್. ಡೈವರ್ಜೆಂಟ್ ಅಂದ್ರೆ ಏನು? ವೆನ್ ದ ಪ್ಲೇಟ್ ಬೌಂಡ್ರೀಸ್ ಗೆಟ್ ಸಪ್ರೇಟೆಡ್, ದೂರ ಹೋದಾಗ ಕೂಡ ದೇರ್ ಬಿ ಅರ್ಥ್ಕ್ವೇಕ್ಸ್. ಇನ್ನೊಂದು ನಾವು ವೆನೆಜುವೆಲಾನ ನೋಡಿದ್ರಿ, ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರೀಸ್. ದೇ ಜಸ್ಟ್ ಸ್ಲೈಡ್ ಪ್ಯಾರಲಲ್ ಆಗಿ ಈ ತರ ಮೂವ್ ಆಗುತ್ತೆ. ಓಕೆ, ಬೇಸಿಕಲಿ ಈ 3 ಕಂಡೀಷನ್ಸ್ ಅಲ್ಲಿ ವಿಲ್ ಸಿ ಅರ್ಥ್ಕ್ವೇಕ್ಸ್. ಇವಾಗ ವಿಲ್ ಅಂಡರ್ಸ್ಟ್ಯಾಂಡ್ ಫ್ಯೂ ಇಂಪಾರ್ಟೆಂಟ್ ಟರ್ಮ್ಸ್. ಫಸ್ಟ್ ಒನ್, ಫೋಕಸ್ ಅಥವಾ ಐಪೋಸೆಂಟರ್. ಈ ಫೋಕಸ್ ಅಥವಾ ಐಪೋಸೆಂಟರ್ ನ ನಾವು ಭೂಕಂಪ ನಾಭಿ ಅಥವಾ ಒಳಕೇಂದ್ರ ಅಂತಾನು ಕರಿತೀರಿ. ಇದು ಫಾಲ್ಟ್ ಲೈನ್. ಓಕೆ, ದೀಸ್ ಆರ್ ದ ಫಾಲ್ಟ್ ಲೈನ್. ಈ ಫಾಲ್ಟ್ ಲೈನ್ ಅಲ್ಲಿ ಯಾವ್ದೋ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಪ್ರೆಷರ್ ಅಥವಾ ಟೆನ್ಷನ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಸಿ ನಾವ್ ವೆನ್ ವಿ ಟ್ರೈ ಟು ರಬ್ಬರ್ ಹ್ಯಾಂಡ್ಸ್ ವಿತ್ ಲಾಟ್ ಆಫ್ ಪ್ರೆಷರ್, ಸಡನ್ ಆಗಿ ನಮ್ಮ ಹ್ಯಾಂಡ್ ಮೂವ್ ಆಗುತ್ತೆ. ಸೊ ಅದೇ ಇಲ್ಲೂ ಆಗ್ತಿರೋದು. ವೆನ್ ದೇರ್ ಇಸ್ ಸರ್ಟನ್ ಮೂವ್ಮೆಂಟ್, ಸಡನ್ಲಿ ದೇರ್ ಇಸ್ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್. Point where the energy is released. ಇವಾಗ ಇಲ್ಲಿ if the energy is released, ಯಾವ ಎನರ್ಜಿ? ಸೆಸ್ಮಿಕ್ ವೇವ್ ಎನರ್ಜಿ is released. ಆ ಪಾಯಿಂಟ್ ನ ನಾವು ಫೋಕಸ್ ಅಂತ ಕರಿತೀರಿ. ಓಕೆ, ಫೋಕಸ್ ಆರ್ ಹೈಪೋಸೆಂಟರ್. ಇದು ಭೂಮಿಯ ಒಳಭಾಗದಲ್ಲಿ ಇರುತ್ತೆ. ಓಕೆ, ವೆನ್ ದ ಫೋಕಸ್, ವೆನ್ ದ ವೇವ್ಸ್, ಇವಾಗ ಇಲ್ಲಿ ಫೋಕಸ್ ಇದ್ರೆ the waves will reach the earth surface. The shortest distance from the focus to the earth surface, ಅದನ್ನ ನಾವು ಎಪಿಸೆಂಟರ್ ಅಂತ ಕರಿತೀವಿ, ಅಥವಾ ಭೂಕಂಪ ಹೊರ ಕೇಂದ್ರ. ಸೊ ಫೋಕಸ್ ಇಂದ ಅರ್ತ್ ಸರ್ಫೇಸ್ಗೆ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ 90 ಡಿಗ್ರೀಸ್ ಇರಬೇಕು. ಅದನ್ನ ನಾವು ಏನಂತ ಕರಿತೀರಿ? ಎಪಿಸೆಂಟರ್ ಅಂತ ಕರಿತೀರಿ. ಸಿ, ದಿಸ್ ಇಸ್ ಎಪಿಸೆಂಟರ್. ವೇವ್ಸ್ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ABCD. Now I said you this is the shortest. Now I said you this is the shortest distance from the focus. But ಇವಾಗ ನೀವ್ ಹೇಳಿ, highest amount of energy ಪಾಯಿಂಟ್ E ನಲ್ಲಿ ಇರುತ್ತಾ ಅಥವಾ ಪಾಯಿಂಟ್ B ನಲ್ಲಿ ಇರುತ್ತಾ? ಯಾವ ಪಾಯಿಂಟ್ ಅಲ್ಲಿ there is highest amount of energy released? ಯಾವ ಪಾಯಿಂಟ್ಗೆ? It is E. ನೀವು ಎಪಿಸೆಂಟರ್ ಇಂದ ದೂರ ಹೋಗ್ತಾ ಹೋಗ್ತಾ the seismic wave energy will reduce gradually. Okay, epicenter ಅಲ್ಲಿ you will have maximum amount of magnitude ಅಥವಾ energy is released. ಇದೊಂದು ಪಾಯಿಂಟ್ which you need to remember. ಏನು ಸೆಸ್ಮೋಗ್ರಾಫ್ ಅಥವಾ ಭೂಕಂಪ ಮಾಪಕ?
ಇನ್ಸ್ಟ್ರೂಮೆಂಟ್, ಯಾವ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ ಟು ರೆಕಾರ್ಡ್ ಭೂಕಂಪ ಅದನ್ನ ನಾವು ಸೆಸ್ಮೋಗ್ರಾಫ್ ಅಂತ ಕರಿತೀರಿ. ಫ್ರಮ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಮಗೆ ರಿಚರ್ಡ್ ಸ್ಕೇಲ್ ಅಂಡ್ ಮರ್ಕಲಿ ಸ್ಕೇಲ್ಸ್ ಬಿಕಮ್ ಇಂಪಾರ್ಟೆಂಟ್. ಅ ಡಿಫ್ರೆನ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ರಿಚರ್ಡ್ ಸ್ಕೇಲ್ ಏನನ್ನ ರೆಕಾರ್ಡ್ ಮಾಡುತ್ತೆ? ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ದ ಅಮೌಂಟ್ ಆಫ್ ಎನರ್ಜಿ. ಆ ಎನರ್ಜಿನ ಕ್ವಾಂಟಿಫೈ ಮಾಡೋದು ಯಾವ ಸ್ಕೇಲು? ಇಟ್ ಇಸ್ ರಿಚರ್ಡ್ ಸ್ಕೇಲ್. ವೆರಸ್ ಮರ್ಕಲಿ ಸ್ಕೇಲ್ ಏನನ್ನು ಕ್ವಾಂಟಿಫೈ ಮಾಡುತ್ತೆ? ಇಂಟೆನ್ಸಿಟಿ. ಇಂಟೆನ್ಸಿಟಿ ಅಂದ್ರೆ ಏನು? ದ ಅಮೌಂಟ್ ಆಫ್ ಡಿಸ್ಟ್ರಕ್ಷನ್ ಕಾಸ್ಟ್. ಅದು ಯಾವ್ದು ಕ್ವಾಂಟಿಫೈ ಮಾಡೋದು? ಮರ್ಕಲಿ ಸ್ಕೇಲ್ ವಿಲ್ ಕ್ವಾಂಟಿಫೈ. So how can you remember? For Richard scale and magnitude, you can remember as RIMA. Richard scale will quantify magnitude, whereas Mercalli scale MINT. MINT. Mercalli's intensity anta. Okay. Earthquake chapter really, the most important topic is different types of waves. Namge basically two waves ಇದೆ. One the body waves, ಇನ್ನೊಂದು surface waves. So ivaga from focus, if energy is moving through the body of the earth, remember the key term, through the body of the earth. Andre ಭೂಮಿಯ ಒಳಭಾಗದಲ್ಲಿ if there is any seismic wave moving, ಅದನ್ನ ನಾವು body waves ಅಂತೀವಿ. As soon as the wave reach the earth's surface, interacts with the earth's surface, ಅದನ್ನ ನಾವು surface waves ಅಂತ ಕರಿತೀವಿ. Body key terms ನ follow ಮಾಡ್ಕೊಳ್ಳಿ. Body waves, surface wave. ಈ body waves is divided into two. Primary ಮತ್ತೆ secondary. ಪ್ರಾಥಮಿಕ ಮತ್ತೆ ದ್ವಿತೀಯ waves. We'll see one by one. First we'll understand what is body waves. ನಾನು ಆಗ್ಲೇ ಹೇಳಿದೆ, focus where the energy is released. Other the shortest distance on the surface is epicenter 90 degrees. ಇವಾಗ ಇಲ್ಲಿ ನೀವೇನ್ arrow marks ನೋಡ್ತಿದ್ದೀರಾ ಕೆಂಪು ಬಣ್ಣದಲ್ಲಿ, these are known as body waves. ಯಾಕೆ? It is traveling through the body of the earth. First wave ನೋಡೋಣ, that is primary wave. Okay, the first few important concept you need to understand. ಈ primary waves ಯಾವ ತರ ಮೂವ್ ಆಗುತ್ತೆ ನಿಮ್ಗೆ ಈ ಕ್ಲಾರಿಟಿ ಗೊತ್ತಾದ್ರೆ other features is very easy to understand. ಇವಾಗ if the seismic wave is moving, earthquake wave is moving in this direction, ಇಲ್ಲಿ ಇರೋ the medium ಅಲ್ಲಿ ಇಲ್ಲಿ ಸುತ್ತು ಇರೋ vibration of the particles of the medium ಯಾವ ತರ ಇರುತ್ತೆ? It will be like spring. Compress, expand ಆಗಿ ಮೂವ್ ಆಗ್ತಾನೆ ಇರುತ್ತೆ. ಬಟ್ ಬೋತ್ ಆಫ್ ದೆಮ್ ವಿಲ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್, ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ. ಇಫ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ವೇವ್, ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್ ಹೆಂಗಿರುತ್ತೆ? ಸ್ಪ್ರಿಂಗ್ ತರ ಕಂಪ್ರೆಸ್ ಎಕ್ಸ್ಪೆಂಡ್ ಆ ತರ ಮೂವ್ ಹಾಕೊಂಡು ಹೋಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಮೂವ್ಮೆಂಟ್, ಈ ಪ್ರೈಮರಿ ವೇವ್ಸ್ ವಿಲ್ ಬಿ ದ ಫಸ್ಟ್ ವೇವ್ಸ್ ಟು ಬಿ ಐಡೆಂಟಿಫೈಡ್ ಬೈ ದ ಸೆಸ್ಮೋಗ್ರಾಫ್. First wave to travel, fastest wave to travel also. ಯಾಕೆ? ಬಿಕಾಸ್ ಆಫ್ ದ ಮೂವ್ಮೆಂಟ್ ಓನ್ಲಿ. ಅದಕ್ಕೆ ಈ ವೇವ್ ನ ನಾವು ಲಾಂಗಿಟ್ಯೂಡ್ನಲ್ ವೇವ್ಸ್ ಅಂತಾನು ಕರಿತೀವಿ, ಕಂಪ್ರೆಷನಲ್ ವೇವ್ಸ್, ಪ್ರೆಷರ್ ವೇವ್ಸ್. ಎಕ್ಸಾಮಿನರ್ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಪ್ರೈಮರಿ ವೇವ್ಸ್ ಈ ಮೂರು ಟರ್ಮ್ಸ್ ಯೂಸ್ ಮಾಡ್ಬೋದಲ್ವಾ ಟು ಕನ್ಫ್ಯೂಸ್? ಎಸ್. ಸೊ ಓನ್ಲಿ ನಾನು ಇದನ್ನ ಸಪ್ರೇಟ್ ಆಗಿ ಐ ಹ್ಯಾವ್ ಮೆನ್ಷನ್ಡ್ ಇಟ್. ಸೊ ಐ ಸೆಡ್ ಯು ಇಟ್ ಇಸ್ ದ ಫಾಸ್ಟೆಸ್ಟ್ ವೇವ್ ಟು ಬಿ ರೆಕಾರ್ಡೆಡ್. ಅಂಡ್ ಮೈಂಡ್ ಯು, ಇದು ಡಿಸ್ಟ್ರಕ್ಷನ್ ಅಥವಾ ಇಂಟೆನ್ಸಿಟಿ ತುಂಬಾ ಕಮ್ಮಿ ಇರುತ್ತೆ ಕಂಪೇರ್ಡ್ ಟು ಅದರ್ ವೇವ್ಸ್. ಈ ವೇವ್ಸ್ ಇಟ್ ಕ್ಯಾನ್ ಟ್ರಾವೆಲ್ ಇನ್ ಆಲ್ ದ ಮೀಡಿಯಂ, ಅಂದ್ರೆ ಇಟ್ ಕ್ಯಾನ್ ಟ್ರಾವೆಲ್ ಇನ್ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್ ಮೀಡಿಯಂ. ಇದ್ರ ಸ್ಪೀಡ್ ಹೈಯೆಸ್ಟ್ ಯಾವ್ದಲ್ಲಿರುತ್ತೆ? ಸಾಲಿಡ್ ಅಲ್ಲಿ ಇರುತ್ತೆ. ಸೆಕೆಂಡ್ ಹೈಯೆಸ್ಟ್ ಲಿಕ್ವಿಡ್, ಆಮೇಲೆ ದಿ ಲೀಸ್ಟ್ ಇಸ್ ಇನ್ ಗ್ಯಾಸ್. ಓಕೆ, ವೆಲಾಸಿಟಿ ಅಂದ್ರೆ ಸ್ಪೀಡ್. I said it is the least destructive. Its speed ಜಾಸ್ತಿ ಇದೆ. It is about 5 to 8 kilometer per second. The shadow zone ಎಷ್ಟು? 105 to 145 degrees. Shadow zone I'll explain you later. Next is the secondary waves. First primary waves ಬರುತ್ತೆ, next secondary waves ಬರುತ್ತೆ. Now we'll understand the movement of these waves. ಆವಾಗ you can know the features. See, primary waves ಹಿಂಗ್ ಮೂವ್ ಆದ್ರೆ secondary waves ಹಿಂಗ್ ಮೂವ್ ಆಗುತ್ತೆ. So if the seismic wave is moving, the vibration of the particles in the medium ಹೆಂಗಿರುತ್ತೆ? It is like this. Okay, crust and trough form ಆಗಿ it will move like this. ಇವಾಗ ನೀವೇ ಹೇಳಿ, the speed of primary wave is high or the secondary wave is high? The speed of primary wave is higher compared to ಸೆಕೆಂಡ್ರಿ ವೇವ್. ಅದಕ್ಕೆ ಅದು ಫಸ್ಟ್ ರೆಕಾರ್ಡ್ ಆಗುತ್ತೆ, ಆ ನಂತರ ಇದು ಬರೋದು. ಯಾವ್ದು ಡಿಸ್ಟ್ರಕ್ಟಿವ್? ಓನ್ಲಿ ಬೇಸ್ಡ್ ಆನ್ ದ ಮೂವ್ಮೆಂಟ್ ವಿಚ್ ವಿಲ್ ಬಿ ಮೋರ್ ಡಿಸ್ಟ್ರಕ್ಟಿವ್. ಆಬ್ವಿಯಸ್ಲಿ ಸೆಕೆಂಡ್ರಿ ವೇವ್ ವಿಲ್ ಬಿ ಮೋರ್ ಡಿಸ್ಟ್ರಕ್ಟಿವ್. ಇಲ್ಲಿ ವೇವ್ಸ್ ಆರ್ ಫಾರ್ಮ್ಡ್.
crust ಮತ್ತೆ trust form ಆಗಿದೆ. So this will be more destructive. And one more important feature, this secondary waves, ಇದು ಬರೀ solid ಅಲ್ಲಿ travel ಆಗುತ್ತೆ. Whereas the primary, all these three. Secondary, only in solid. And ಅದಕ್ಕೆ ಇದು shadow zone is 105 to 105 degree. This is about the body waves. ಇವಾಗ surface waves ಹೋಗೋಣ. ನಾನು ಆಗ್ಲೇ ಅಂದೆ, if the wave is traveling through the body, ಅದನ್ನ body waves ಅಂತೀವಿ. When once it comes in contact with the surface rocks, the same waves, when it comes with the surface rocks, ಅದನ್ನ ನಾವು surface waves ಅಂತ ಕರಿತೀವಿ. ಇದರಲ್ಲೂ ಎರಡು ರೀತಿ ಇದೆ. ಒಂದು love wave, ಇನ್ನೊಂದು Rayleigh wave. So first we'll understand what is love wave. ನಾನು ಆಗ್ಲೇ ಹೇಳಿದಂಗೆ ಸೆಕೆಂಡ್ರಿ ವೇವ್ಸ್ ಅಲ್ಲಿ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್ ಹಿಂಗಿರುತ್ತೆ. ಬಟ್ ಲವ್ ವೇವ್ ಅಲ್ಲಿ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್ ಇಟ್ ವಿಲ್ ಬಿ ಲೈಕ್ ಅ ಸ್ನೇಕ್, ಹಿಂಗೆ. ಓಕೆ, ಹೌ ದ ಸ್ನೇಕ್ ಮೂವ್ಸ್ ಲೈಕ್ ದಿಸ್. ಇಫ್ ದಿಸ್ ಇಸ್ ದ ವೇವ್ ಮೂವ್ಮೆಂಟ್, ವೇವ್ ಈ ಡೈರೆಕ್ಷನ್ ಮೂವ್ ಆಗ್ತಿದ್ರೆ ದ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್ ವಿಲ್ ಬಿ ಲೈಕ್ ದಿಸ್. ಸೊ ಇಟ್ ಇಸ್ ಕನ್ಫೈನ್ಡ್ ಟು ದ ಸರ್ಫೇಸ್ ಆಫ್ ದಿ ಕ್ರಸ್ಟ್, ಅದಕ್ಕೆ ನಾವು ಇದನ್ನ ಸರ್ಫೇಸ್ ವೇವ್ ಅಂತ ಕರಿತೀರಿ. ಅಂಡ್ particles in the medium move perpendicular. Surface ali, if the rocks are vibrating like this, primary waves, secondary waves will be more destructive, or the love waves will be more destructive. Obviously the love waves will be more destructive. Ivaga ಇಲ್ಲಿ ಯಾವ್ದಾದ್ರು ಬಿಲ್ಡಿಂಗ್ ಇದ್ರೆ and the rocks are just vibrating like this, the entire building will collapse. ಅದಕ್ಕೆ love wave is considered as the one of the most destructive waves. Secondary waves ali the feature is like this, okay, but love waves features is like this. Andre the wave length is high, low frequency irutte, and the amplitude is also high. Adakke one of the reason why it is more destructive compared to secondary waves. Remember this point also. Next we'll go to Rayleigh waves. ಈ Rayleigh waves movement ಹೆಂಗಿರುತ್ತೆ? It is rolling movement, okay? The vibrations of the particles ಹೆಂಗ್ vibrate ಆಗುತ್ತೆ? Rolling ತರ. The waves ಹೆಂಗ್ roll ಆಗುತ್ತೆ? ಅದೇ ರೀತಿ ಇಲ್ಲೂ ಕೂಡ. That means ಈ Rayleigh waves ಅಲ್ಲಿ ಈ movement ಇರುತ್ತೆ and at the same time ಈ movement ಕೂಡ ಇರುತ್ತೆ. So Rayleigh waves are even more destructive than the love wave. It's the most destructive wave. So whenever you talk about Rayleigh wave, remember ರೋಲ್ ಹಾಕೊಂಡು ಹೋಗುತ್ತೆ. ಓಕೆ, ಅಂಡ್ ಸೊ ಇಟ್ ಇಸ್ ವೆರಿ ಡಿಸ್ಟ್ರಕ್ಟಿವ್. ಇವಾಗ ಶಾಡೋ ಝೋನ್ ನೋಡೋಣ. ಸಿ ಎನಿ ವೇವ್ ಇಟ್ ಇಸ್ ಮೂವಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಇದು ಮೀಡಿಯಂ 1 ಅನ್ಕೊಳ್ಳೋಣ, ಇದು ಮೀಡಿಯಂ 2. ಮೀಡಿಯಂ 1 ಅಂಡ್ ಮೀಡಿಯಂ 2 ಡೆನ್ಸಿಟಿ ಡಿಫ್ರೆಂಟ್ ಇರುತ್ತೆ. ಇವಾಗ ಇಲ್ಲಿ ಇಫ್ ದೇರ್ ಇಸ್ ಸಮ್ ವೇವ್ ಮೂವಿಂಗ್, ಆಕ್ಚುಲ್ ಆಗಿ ದಿಸ್ ಶುಡ್ ಬಿ ದ ಡೈರೆಕ್ಷನ್, ಬಟ್ ಡೆನ್ಸಿಟಿ ಡಿಫ್ರೆನ್ಸಿಯೇಷನ್ ಬಂತು. ಸೊ ಇವಾಗ ಏನಾಗುತ್ತೆ, refraction ಆಗುತ್ತೆ. There will be a bit change in the direction. The same thing is happening here. Primary waves, ನಾನು ಹೇಳಿದೆ solid, liquid and gas ಅಲ್ಲಿ they can pass, they can move. Core ಅಲ್ಲಿ density change ಆಗುತ್ತೆ, medium change ಆಗುತ್ತೆ. So there will be refraction here, there will be refraction here. And so ಕೆಲವೊಂದು part ಅಲ್ಲಿ primary waves ಹೋಗೋದೇ ಇಲ್ಲ. That area becomes shadow zone. So primary waves ಗೆ 105 to 145 degree shadow zone ಆಗುತ್ತೆ. ಯಾಕೆ shadow zone ಆಗುತ್ತೆ? Because of refraction. ಯಾಕೆ refraction ಆಗುತ್ತೆ? Because of density differentiation and medium change ಆಗಿದೆ ಅಲ್ವಾ? coral medium change ಆಗುತ್ತೆ, so refraction ಆಗುತ್ತೆ. Secondary wave shadow zone ಯಾವುದು? That secondary wave shadow zone is higher, 105 degree to 105 degree. Yake it is higher? Because secondary waves travel only through solid. Bhukampa, ಈ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ವೆನಿಜುವೆಲಾನಲ್ಲಿ ಆಯ್ತು, ರೀಸೆಂಟ್ಲಿ ಜಪಾನ್ ಅಲ್ಲಿ ಆಯ್ತು, ಅಂಡ್ ಅಫ್ಘಾನಿಸ್ತಾನ್ ಅಲ್ಲಿ ಆಯ್ತು. ಆ ಟ್ರಿಮರ್ಸ್ ಅಥವಾ ಆ ಎಫೆಕ್ಟ್ ವಿ ಕುಡ್ ಫೀಲ್ ಇಟ್ ಇನ್ ಡೆಲ್ಲಿ, ನೋಯ್ಡಾ ರೀಜನ್ ಆಲ್ಸೋ. ಅಂಡ್ ಮೈಂಡ್ ಯು, ಲಾಸ್ಟ್ ಇಯರ್ ಭಾರತದ ಸರ್ಕಾರ ಅರ್ತ್ಕ್ವೇಕ್ ಮ್ಯಾಪಿಂಗ್ ಝೋನ್ಸ್ ನ ಚೇಂಜ್ ಮಾಡಿದ್ದಾರೆ. I have already done class regarding that. Once you can see. So we are expecting a question from this topic. ಸ್ವಲ್ಪ detail and note code. These are the 2 practice questions. Correct answer na comment section ಅಲ್ಲಿ comment ಮಾಡಿ. If you have any conceptual doubts, ಅದನ್ನ comment section ಅಲ್ಲಿ you can ask it. Thank you.